ಹಾಯ್ ಹಲೋ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಡಿಯರ್ ಫ್ರೆಂಡ್ಸ್, ಯಾರೆಲ್ಲ ಟಿ ಇ ಟಿನ ಕ್ಲಿಯರ್ ಮಾಡಿಕೊಂಡು ಸಿ ಇ ಟಿಗಾಗಿ ವೇಟ್ ಮಾಡ್ತಾ ಇದ್ದೀರಿ ಅವರಿಗೆ ಒಂದು ಶುಭ ಸುದ್ದಿ ಅಂಥೇಳಿ ಹೇಳ್ಬೋದು. ಯಾಕಪ್ಪ ಅಂದ್ರೆ ಇವತ್ತಿನ ಒಂದು ನ್ಯೂಸ್ ಪೇಪರಲ್ಲಿ ಅಂದರೆ ದಿನಾಂಕ 10/3/2026 ಒಂದು ನ್ಯೂಸ್ ಪೇಪರಲ್ಲಿ ಸರ್ ಮಧು ಬಂಗಾರಪ್ಪ ಅವರು ಹೇಳಿದಂತಹ ಒಂದು ಇನ್ನೂದು ಶೀಘ್ರವಾಗಿ 15,000 ಶಿಕ್ಷಕರ ನೇಮಕ. ಹೌದಾ, ಈ ರೀತಿಯಾಗಿ ನೇಮಕ ಮಾಡ್ಕೋತೀವಿ ಅಂತ ಹೇಳ್ತಾ ಇದ್ದಾರೆ. ಸೊ ಟೈಮನ್ನು ವೇಸ್ಟ್ ಮಾಡ್ದೇನೆ ಯಾರೆಲ್ಲ ಸಿ ಇ ಟಿ ಈ ಸಲ ನಾ ಕ್ಲಿಯರ್ ಮಾಡ್ಕೊಳ್ಳೇಬೇಕು, ಒಂದು ಗೌರ್ಮೆಂಟ್ ಟೀಚರಾಗಿ ಅಪಾಯಿಂಟ್ಮೆಂಟ್ ಆಗಲೇಬೇಕು ಅನ್ನೋರದಿರಿ, ಅವರು ಈ ಕ್ಷಣದಿಂದ ಏನು ಮಾಡಿರಪ್ಪ ಅಂದ್ರೆ ಓದ್ಲಿಕ್ಕೆ ಸ್ಟಾರ್ಟ್ ಮಾಡಿರಿ. ಪ್ರಿಪ್ರೇಷನ್ ಅಂತೂ ಭಾಳ ಮಾಡಬೇಕಾಗತ್ತೆ. ಯಾಕಪ್ಪ ಅಂದ್ರೆ ಈ ಸಲ ವೇಟೇಜಲ್ಲಿ ವೇರಿಯೇಷನ್ ಮಾಡಿದ್ದಾರೆ. ಸೊ ಸಿ ಇ ಟಿದು ಸ್ಕೋರ್ ಚಲೋ ಆದರೆ ಅಷ್ಟೇ ಸಾಕು. ಯಾಕಪ್ಪ ಅಂತಂದ್ರೆ ವೇಟೇಜ್ ಕಡಿಮೆ ಇದೆ ಅಂತೇಳಿ ಬೇಜಾರು ಮಾಡ್ಕೊವಂಥ ಜರೂರತ್ತೇನಿಲ್ಲ. ಸಿ ಇ ಟಿನ ಚೆನ್ನಾಗಿ ಮಾಡಿ ಸ್ಕೋರ್ ಜಾಸ್ತಿ ಮಾಡಿದರೆ ತುಂಬಾ ಹೆಲ್ಪ್ ಆಗುತ್ತೆ. ಟೈಮ್ ಟೇಬಲ್ ಹಾಕ್ಕೊಂಡು ಸ್ಟಡಿನ ಸ್ಟಾರ್ಟ್ ಮಾಡಿ ಎಲ್ಲ ವಿಷಯವನ್ನು ಕವರ್ ಮಾಡ್ಕೊಳ್ಳಿ. ಯಾವ ವಿಷಯನೂ ಕೂಡ ಸ್ಕಿಪ್ ಮಾಡ್ದೇ ಓದಿ. ಪಿ ಎಸ್ ಟಿ ಆಗಿರ್ಬೋದು, ಜಿ ಪಿ ಎಸ್ ಟಿ ಆಗಿರ್ಬೋದು, ಅಥವಾ ಎಚ್ ಎಸ್ ಟಿ ಆರ್ ಆಗಿರ್ಬೋದು, ಎಲ್ಲದಕ್ಕೂ ಕೂಡ ಹೆಲ್ಪ್ ಆಗುತ್ತೆ. ಬಟ್ ಟಿ ಇ ಟಿ ಓದೋರಿಗೆ ಕೂಡ ಹೆಲ್ಪ್ ಆಗ್ಬೋದು. ಯಾಕಪ್ಪ ಅಂದರೆ ಎಲ್ಲ ಓದ್ತಾ ಇದ್ರೆ ಟಿ ಇ ಟಿ ಕೂಡ ಯಾರು ಕ್ಲಿಯರ್ ಮಾಡ್ಕೊಂಡಿಲ್ಲ ಅವ್ರಿಗೆ ಕೂಡ ಹೆಲ್ಪ್ ಆಗುತ್ತೆ. ಸೊ ಇದಷ್ಟು ಈ ಒಂದು ವಿಡಿಯೋದಲ್ಲಿ ಹೇಳಲಿಕ್ಕೆ ಅಂಥೇಳಿ ವಿಡಿಯೋ ಮಾಡ್ತಾ ಇದ್ದೆ. ಅತಿ ಶೀಘ್ರದಲ್ಲಿ 15,000 ಶಿಕ್ಷಕರ ನೇಮಕಾತಿ ಅಂತ ಹೇಳಿ ಕೊಟ್ಟಾರ. ಸೊ ಈ ಒಂದು ವಿಡಿಯೋ ನಿಮಗೆ ಹೆಲ್ಪ್ ಆದಲ್ಲಿ ಲೈಕ್ ಮಾಡಿ, ಶೇರ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಮತ್ತು ಯಾರೆಲ್ಲ ನಾನು ಈ ಸಲ ಗೌರ್ಮೆಂಟ್ ಟೀಚರ್ ಆಗೇ ಆಗ್ತೀನಿ ಅಂತ ಅಂದ್ಕೊಂಡು ಓದ್ತಿದ್ದೀರಿ ಅವರಿಗೆಲ್ಲ ಆಲ್ ದ ಬೆಸ್ಟ್ ಅಂತ ಹೇಳ್ತಾ ಈ ವಿಡಿಯೋನ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ. ಥ್ಯಾಂಕ್ ಯು.